ಆಧಾರಿತ ಕಾಲ್ಪನಿಕ ನಾಟಕ. ಒಬ್ಬ ವಿದ್ಯಾರ್ಥಿಯು ಪ್ರತಿ ಬಾರಿಯೂ ಪರೀಕ್ಷೆಯಲ್ಲಿ ತಾನೇ ಮೊದಲು ಬರುತ್ತಿರ್ತಾನೆಂದು ಸ್ನೇಹಿತರು ಗುರುಗಳು ಎಂದು ನೋಡದೆ ಅಹಂಕಾರದಿಂದ ಮೆರೆಯುತ್ತಿರ್ತಾನೆ. ಅವನು ಹೇಗೆ ಪರಿವರ್ತನೆಗೊಳ್ತಾನೆ ಎಂಬುದನ್ನು ಈ ನಾಟಕದ ರೂಪದಲ್ಲಿ ತೋರಿಸುತ್ತಿದ್ದೇವೆ. ಗುರುರಾಜಾಚಾರ್ ಇವರು ಟಾಪರ್ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ವಿದ್ಯಾರ್ಥಿ. ಅದ್ದೂರಿ ಆದರ್ಶ್ ಇವರ ಹೆಸರು ಪಿಕ್ಚರ್ ಬಾಬು ಅಂತ. ಇವರು ಯಾವಾಗಲೂ ಪಿಕ್ಚರ್ ಡೈಲಾಗ್ ಹೇಳೋದ್ರಿಂದ ಇವರನ್ನು ಪಿಕ್ಚರ್ ಬಾಬು ಅಂತ ಅಂತಾರೆ. ದೀಪಕ್ ಇವರ ಹೆಸರು ಇದರಲ್ಲಿ ಬಿ ಪಾಸಿಟಿವ್ ಅಂತ. ಇವ್ರು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಿರೋದ್ರಿಂದ ಇವರನ್ನ ಬಿ ಪಾಸಿಟಿವ್ ಅಂತ ಕರೀತಾರೆ. ನೆಕ್ಸ್ಟ್ ಕರ್ಣಕುಮಾರ್ ಅಂದ್ರೆ ಅನಿಲ್ ಕುಮಾರ್, ಇವರು ಲೆಕ್ಚರ್ ಆಗಿ ಅಭಿನಯಿಸ್ತಾರೆ. ಕಾರ್ತಿಕ್ ಇವರು ನಮ್ಮ ಕಾಲೇಜಿನ ಬ್ಯೂಟಿ ಕ್ವೀನ್ ಮೈನಾ. ಮಂಜಪ್ಪ ಇವನು ಸೈಲೆಂಟ್ ಬಾಯ್, ಇವನೇ ನಮ್ಮ ನಾಟಕದ ಹೀರೋ. ಯೋಗರಾಜ್ ದೃಶ್ಯ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ. ಅದಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ನಾಟಕ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಈ ಪಿಕ್ಚರ್ ಬಾಬುಗೆ ಯಾರು ಸಾಟಿಲ್ಲ. ಅಯ್ಯೋ ಮೇಷ್ಟ್ರು ಬಂದ್ರಲ್ಲಪ್ಪ. ಏ ಬಾಬು ಬಾರ ಇಲ್ಲಿ. ಏನೋ ನೀನು ಲೆಕ್ಚರರ್ ಅಂದ್ರೆ ಮರ್ಯಾದೆ ಇಲ್ವೇನೋ? ವಿಶ್ ಮಾಡ್ದಂಗ ಹಂಗೆ ಹೋಗ್ತಲ್ಲೋ. ಸರ್ ಏನಾಯ್ತು ಕಲರ್ ಬನ್ನಿನು? ನೀನೇನ್ ಸೂಪರ್ ಮ್ಯಾನ್ ತರ ಲೋಫರ್ ಮ್ಯಾನ್ ಏನೋ? ಸರ್ ನಿಮ್ಗೆಲ್ಲ ನಮ್ಮನ್ ಭಯಂಗಿಲ್ಲ. ನಾನು ಯಾರು ಗೊತ್ತಾ? MLA ರಾಮಯ್ಯನ. ಏನ MLA ರಾಮಯ್ಯನ್ ಮಗ ಆದ್ರೇನು ಮಗ ಆದ್ರೇನು ನನ್ ಮುಂದೆ ಎಲ್ಲ ಒಂದೇ ಕಣ. ಹೋಗೋ ಕ್ಲಾಸ್ಗೆ ಹೋಗಲೇ. ಏನ್ ಗುರುಜಿ ನಾಳೆ ರಿಸಲ್ಟ್ಸ್ ಅನೌನ್ಸ್ ಆಗ್ತೈತಂತೆ. ನೀನ್ ಬಿಡಪ್ಪ ಈ ಸಲಿನ ಟಾಪರ್. ಯಾರಿಗೂ ಟಾಪರ್ ಬಿಟ್ಕೊಡಲ್ಲ. ಅದೇ ಕಣೋ ಪಿಕ್ಚರ್ ಈ ಗುರು ಗುಣ ನೋಡಿ. ಈ ಸಾರಿ ನಾವು HD ಬರ್ಲಪ್ಪ. ಏ B+, ಯಾವಾಗ B+, ಅಂತಿರ್ತಿಯಲ್ಲ, ನಿನ್ ರಿಸಲ್ಟ್ ಯಾವತ್ತಿರು B+ ರೇಂಜ್ ಅಲ್ಲೇ ಕಣೋ ಬರೋದು. ಅದಕ್ಕಿಂತ ಮುಂದೆ ದಾಟಲ್ಲ. ಯಾಕೆ ಗುರು ಹಿಂಗಂತೀಯ? ಈ ಸ್ನೇಹ ಲೋಕದಲ್ಲಿ ಸ್ನೇಹಿತರಿಗೆ ಒಳ್ಳೆ ಮಾರ್ಕ್ಸ್ ಬರ್ಲಿ ಅನ್ನೋದ್ ಬಿಟ್ಟು. ಏ ನಿಲ್ಸೋ ಪಿಕ್ಚರ್ ಅದಿರ್ಲಿ. ಏನೋ ಸೆಕ್ಷನ್ ಚೇಂಜ್ ಮಾಡಿಸ್ಕಂತಲ್ಲ ಬಿಡೋ. ಇಷ್ಟ ಇಲ್ಲ ಅಂತ ಬೇಬಿ ಜೊತೆ ಹೋಗಿದ್ದಾನೆ. ಅಂದ್ರೆ A ಸೆಕ್ಷನ್ ಬಿಟ್ಟು B ಸೆಕ್ಷನ್ ಹೋಗಿದ್ದಾನೆ. ಅಲ್ಲಿ ನೋಡ್ರು ನಮ್ ಕಾಲೇಜಿಂದ ಲೈನ್ ಮೈನಾ ಬರ್ತಾವಳೆ. ಇರ್ಮಚ ಸ್ವಲ್ಪ ಕಾಳಕ್ ಬರ್ತೀನಿ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಯಾಕೋ ಬೇಕಾ? ನಿನಗ್ ರಿಮೇಕ್ಸ್ ಇಷ್ಟ ಆಗಲ್ಲಲ್ವಾ? ಸಮಯಕ್ಕಲ್ಲ ಹೇಳ್ತೀನಿ ಕೇಳು. 7 ಸುತ್ತಿನ ಕೋಟೆಯ ಗಂಡು ಮೆಟ್ಟಿದ ನಾಡಿನ ದುರ್ಗದ ಹುಲಿ ಕಣೆ ನಾನು. ಈ ದುರ್ಗದ ಹುಲಿಯ ಗಂಡುಗಲಿಯ ಗುಂಡಿಗೆಯಲ್ಲಿ ಕಲ್ಲರಳಿಸಿ ಹೂವಾಗಿಸಿದ ಹೆಣ್ಣು ಕಣೆ ನೀನು. ಓ ನಿನ್ಗೆ ಇದು ಇಷ್ಟ ಆಗ್ಲಿಲ್ವಾ? ಸಿಂಪಲ್ ಆಗಿ ಫೈನಲ್ ಆಗಿ ಒಂದ್ ವರ್ಡ್ ಹೇಳ್ತೀನಿ ಕೇಳು. ಕಲರ್ಫುಲ್. ನೀನ್ ಏನ್ ಹೇಳ್ತೀಯ ಅಂತ ಗೊತ್ತಮ್ಮಿ? ನಾನ್ ಬೇರೆ ಹುಡುಗರ ತರ ಅಲ್ಲ. ಬಣ್ಣದ ಬಟ್ಟೆ ಹಾಕೊಂಡ್ ಕೊನೆಗ್ ನೀಲಿ ಬಣ್ಣ ತೋರ್ಸೋಕೆ. ನಡೆಯೋ. ಮೈನಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ಸ್, ಬಟ್ ನನ್ನ ಹತ್ರ ನಿಂಗೆ ಕೊಡೋಕಿರೋದು ಇದೊಂದೇ. ಏನೋ ಹೊಗ್ರ ದಿಮಾಕ ಈ ಗುರು ಹತ್ರನೇ ಕಾಂಚಾಲಿನ. ನೀವೆಲ್ಲ ಈ ಗುರು ಮುಂದೆ ಗುಗ್ಗುಗಳು ಇದ್ದಂಗೆ. ಈ ಗುರು ಮುಂದೆ ಗುಡ್ಗೋರು ಗುಡ್ಡರಾಕರ ಗುಗ್ಗುಗಳೆಲ್ಲ ಗುಪ್ಪಚ್ಚಿ ತರ ಗೋರ್ ಸೇರ್ಕೊಂಡ್ಬಿಡ್ಬೇಕು. ಏನು ನಮ್ ಗುರುಗೆ ಗಾಂಚಾಲೇನಾ? ಇವೆಲ್ಲ ಬ್ಯಾಡಮ್ಮಿ. ನಾನ್ ಯಾರು ಗೊತ್ತಲ್ಲ, ಕಿಚ್ಚ ತಲೆ ಕೆಟ್ರ ಹುಚ್ಚ. ಏನ್ ನೋಡ್ತಿದ್ಯಾ? ಹೋಗು 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 ಹೋಗೋ. ಈ
ಮುಂದೆ ನಾವೆಲ್ಲ ಬಚ್ಚಗಳು. ದೃಶ್ಯ 2 ಕ್ಲಾಸ್ ರೂಮ್ ಅಲ್ಲಿ. ಯೋಗರಾಜ ಇವಾಗ ಯಾವ್ಯಾವ ಪೀರಿಯಡ್ ಇರೋದು? CC, RS, RC ಮತ್ತೆ NIT ಇದೆ ಕಣ. NIT ಪೀರಿಯಡ್. ಈ NIT ಪೀರಿಯಡ್ ಲೆಕ್ಚರಿಂಗ್ ಯಾವಾಗ್ಲೂ ನನ್ನ ಮೇಲೆ ಕಂಡ್ಕೊಂಡು ನನಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಅವ್ರು ನೆಕ್ಸ್ಟ್ ಟೈಮ್ ಕ್ವಶನ್ ಕೇಳಿದಾಗ ನಾನು ಎದ್ನಿತ್ಕೊಂಡು ಬಾಯಲ್ಲಿ ಆಡ್ತೀನಿ, ಹಿಂದ್ಗಡೆ ಆನ್ಸರ್ ಹೇಳೋ. ಸರಿ ಬಿಡ. ಓಕೆ, ಸಿಟ್ ಡೌನ್. ನಿನ್ನೆ ನಿಮ್ಗೆಲ್ಲ CC ಅಸೈನ್ಮೆಂಟ್ ಕೊಟ್ಟಿದ್ದಲ್ಲ, ಮಾಡಿದ್ದೀರಾ? ಸರ್ ಮಾಡಿಸ್ತಿದ್ವಿ ಸರ್. ಅಮೀನ್ ಓಕೆ, ಕ್ಯಾರಿ ಆನ್. ನಮಸ್ತೆ, ನಾನು ಇದೇ ಪಕ್ಕದ ಹಳ್ಳಿಯಿಂದ ಬಂದಿದ್ದೀನಿ. ನಾವು ತುಂಬ ಬಡವರು. ನಮ್ಮ ತಮ್ಮಗೆ ಒಳ್ಳೆ ರಿಸಲ್ಟ್ ಅವನ PUCಲಿ. ನಾವು ತುಂಬ ಬಡವರಾದ್ರಿಂದ ನಮಗೆ ಅವನಿಗೆ ಮುಂದೆ ಓದಿಸೋದಕ್ಕೆ ಹಣ ಸಹಾಯ ಇಲ್ಲ. ನೀವೇನಾದ್ರೂ ಒಂದು ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ನಾನು ನಿಮ್ಮ ಥರ ಇಂಜಿನಿಯರ್ ಮಾಡ್ಬೇಕಂತ ತುಂಬ ಆಸೆ ಏನಿದೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕರಿಸ್ಬೇಕಂತ ನನ್ನ ವಿನಂತಿ. ₹1. ಡಿಪಾಸಿಟ್ 1 ರೂಪಾಯಿ 1000 ರೂಪಾಯಿ ಅನ್ಕೊಂಡ್ರಿ. ಅಲ್ಲ ಸರ್, ನಾವಿನ್ನ ಓದ್ತಾ ಇದೀವಿ ಸ್ಟೂಡೆಂಟ್ಸ್. ನಾವೇನ್ ಕೆಲಸ ಮಾಡ್ತಾ ಇಲ್ಲ. ಏನೋ ಕಷ್ಟ ದುಡ್ಡು ಬೇಕಾದ್ರೆ ಕಷ್ಟಪಟ್ಟು ದುಡೀರಿ. ಕಾಲೇಜ್ ದೇವಸ್ಥಾನ ಅನ್ಕೊಂಡು ಬಂದ್ಬಿಟ್ಟು ನಮ್ಮ ಹತ್ರ ಕೇಳಬೇಡಿ. ದುಡ್ಡು ಅಂತ ಬಂದ್ರೆ ಅದಕ್ಕೂ ಕಲ್ಲಾಕಿದ್ನಪ್ಪ. ಗುರುರಾಜ್ 50 ರೂಪೀಸ್ ಇದ್ರೆ ಕೊಡು. 100 ವರ್ಷ ಚೆನ್ನಾಗಿ ಬಾಡಿ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್ ತಗೊಳಮ್. ಏನ್ ಗುರು, ಯಾರ್ದೋ ದುಡ್ಡು ಎಲ್ಲ ಮುಂದೆ ಹತ್ರ ಆಗೈತೆ. ಓಕೆ, ನಿನ್ನೆ ನಿಮ್ಗೆಲ್ಲ CC ಅಸೈನ್ಮೆಂಟ್ ಕೊಟ್ಟಿದ್ದಲ್ಲ, ಮಾಡಿದ್ದೀರಾ? ಯೋಗರಾಜ್ ತೋರ್ಸಪ್ಪ. ಓಕೆ, ಕರೆಕ್ಟ್ ಆಗಿದೆ. ಗುರುರಾಜ್ ನಾನು ಮಾಡಿಲ್ಲ, ನಾನು ನಾಳೆ ತೋರಿಸ್ತೀನಿ. ನಾಳೆ? ಏಯ್, ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕಾ, ನಾನ್ ಹೇಳ್ದಂಗ್ ನೀನ್ ಕೇಳ್ತೀಯಾ? ಸರ್, ನಾನು ಪ್ರತಿ ಸಲ ಟಾಪರ್ ಬರೋನು, ನನಗೆ ಯಾಕೆ ಹೇಳ್ತೀರಾ ಸರ್? ಬರ್ದಲ್ಲೇ ಇರ್ತಾರಲ್ಲ ಅವ್ರಿಗೆ ಕೇಳ್ರಿ. ಏಯ್, ನನಗೆ ಆರ್ಡರ್ ಮಾಡಕ್ ನೀನ್ ಯಾರು? ನೀನೇನ್ ಮಹಾರಾಜ ಏನಾ? ಅಲ್ಲ ಸರ್, ಅಲ್ಲ, ನಾನ್ ಮಹಾರಾಜ ಅಲ್ಲ, ನಾನ್ ಗುರುರಾಜ. ಯಾವಾಗ್ಲೂ ನೀನೇ ಟಾಪರ್ ಬರ್ತೀಯ ಅಂತ ಇಷ್ಟೊಂದು ಮಾತಾಡ್ತಿದ್ಯಾ. ನಾಳೆ ರಿಸಲ್ಟ್ ಬಂದೇ ಬರುತ್ತೆ, ಅವಾಗ ನೀನ್ ಕೆಳಗೆ ಇಳಿತೇ ಇರ್ತೀಯ. ಅವಾಗ ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಕಣ. ಸರ್, ಸೂರ್ಯ ಚಂದ್ರ ಆಗ್ಬೋದು, ಚಂದ್ರ ಸೂರ್ಯ ಆಗ್ಬೋದು, ಗುರು ಗುಣಗಳು ಮಾತ್ರ ಒಂಚೂರು ಬದಲಾಗಲ್ಲ ಸರ್. ಲೆಟ್ಸ್ ಮೀಟ್ ಆಫ್ಟರ್ ದ ರಿಸಲ್ಟ್. ಓಕೆ ಸರ್. ದೃಶ್ಯ 3 ಮಾರನೆಯ ದಿನ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ. ಹಲೋ, MLA ರಾಮಯ್ಯ ಅವರಾ? ನಾನೇ ನೀವ್ಯಾರು? ಮಗನ ಲೆಕ್ಚರರ್ ಮಾತಾಡ್ತಾ ಇರೋದು. ಹೌದಾ? ನನ್ ಮಗನ ಇಂಜಿನಿಯರ್ ಎಲ್ಲಿ ಓದ್ತಿದ್ದಾನೆ? ನಾನ್ ನಿಮ್ ಮಗ ಇಂಜಿನಿಯರಿಂಗ್ ಓದ್ತಾ ಇಲ್ಲ, ಬಾಬು ಅವ್ರ ಲೆಕ್ಚರರ್ ಮಾತಾಡ್ತಾ ಇರೋದು. ಏನ್ರಿ, ಯಾರ್ಯಾರ ಮಕ್ಳು ನನ್ ಮಕ್ಳಿಗೆ ಹೋಲಿಸ್ತೀರಾ? ನನ್ಗೇನ್ ಬೇರೆ ಸಂಬಂಧ ಹುಟ್ಟಿಸ್ತೀರಾ ನೀವು? ಇಡ್ರಿ ಫೋನ್ ಮೊದ್ಲು. ಈ ಕಾಲ್ ದುಡ್ಗೋದು ನಂಬಕ್ ಆಗಲ್ಲ. ಲೆಕ್ಚರನ್ನೇ ಏಮಾರಿಸ್ಬಿಟ್ಟು ಇರ್ಲಿ, ಆ ಬಾಬು ಸಿಗ್ಲಿ, ನೋಡ್ಕೊಂತೀನಿ ಅವನ್ನ. ಏ ಬಾಬು, ನಿಂತ್ಕೊಳ ಇಲ್ಲಿ. ಏನಾ ನೀನ್ MLA ರಾಮಯ್ಯನ್ ಮಗ ಏನಾ? ಸರ್, ನಾನು MLA ರಾಮಯ್ಯನ್ ಮಗ ಅಂತ ಎಲ್ಲ ಹೇಳಿದೆ ಸರ್. ನನ್ ಮನೆ MLA ರಾಮಯ್ಯನ್ ಮನೆ ಲೈನ್ ನಲ್ಲಿ ಐತೆ ಅಂತ ಹೇಳಕ್ ಹೋದೆ. ಅದು ನೀವೇ ಅಪಾರ್ಥ ಮಾಡ್ಕೊಂಡು MLA ರಾಮಯ್ಯನ್ ಮಗ ಅನ್ಕೊಂಡ್ರೆ ನಾನು ಏನ್ ಹೇಳೋಣ ಸರ್. ಅದು ನೀವ್ ಹೆಂಗಿದ್ರು ಫಿಕ್ಸ್ ಆಗ್ಬಿಟ್ಟಿದ್ರಲ್ಲ MLA ರಾಮಯ್ಯನ್ ಮಗ ಅಂತ. ನಿಮ್ ಖುಷಿಗೂ ಯಾಕೆ ಕಲ್ಲೊಡಿಯೋಣ ಅಂತ ಹಂಗೆ ಕಂಟಿನ್ಯೂ ಮಾಡ್ಬಿಟ್ಟೆ ಸರ್. ಹೋಗ್ಲಿ, ರಿಸಲ್ಟ್ ಏನಾಯ್ತಾ? ಸರ್, 77% ಆಯ್ತು. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಪಿಕ್ಚರ್ ಬರ ಇಲ್ಲಿ. ಯೋಗರಾಜಿಂದು ಫಸ್ಟ್ ಬಂದಿದೆ ಅಂತ ಅವ್ನ ಮಾತಾಡ್ಸ್ ಬರ್ತೀನಿ ಇರೋ. ಏನ್ ಗುರು, ತುಂಬಾ ಬೇಜಾರಾಗಿದ್ಯಾ? ಈ ಸಲ ನೀನೇ ಟಾಪರ? ಇಲ್ಲ ಸರ್, ಸೆಕೆಂಡ್ ರ್ಯಾಂಕ್ ಬಂದಿದ್ದೀನಿ. ಮತ್ತೆ ಏನ್ ಬದಲಾದ್ರೆ ಈ ಗುರುಗಳು ಮಾತ್ರ ಬದಲಾಗಲ್ಲ ಅಂತ ಹೇಳ್ತಾ ಇದ್ದೆ. ನೋಡಪ್ಪ ಗುರು, ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಒಬ್ಬ
ಸ್ಟೂಡೆಂಟ್ ಅಂದ್ರೆ ಅವ್ನಿಗೆ ವಿದ್ಯೆ ವಿನಯ ಎರಡು ಇರ್ಬೇಕು, ಅವಾಗ್ಲೇ ಅವನೊಬ್ಬ ಪರಿಪೂರ್ಣ ಸ್ಟೂಡೆಂಟ್ ಆಗೋದು. ಸ್ಟೂಡೆಂಟ್ಸ್ ಅಂದ್ರೆ ನಮಗೆ ಸೊಳ್ಳೆಗಳ ತರ, ನಮ್ಗೆ ಎಷ್ಟೊಂದ್ ಜನ ನೋಡ್ತಾ ಇರ್ತೀವಿ ನಾವು. ಅವ್ರು ಬಂದು ನಮ್ಮಲ್ಲಿರೋ ವಿದ್ಯೆಯನ್ನ ರಕ್ತನ ಹೀರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ನಮ್ಮ ಹತ್ರ ಟಿವಿ ಹತ್ರ ಬಂದು ಗೊಯ್ಬಿಟ್ಟಿದ್ರೆ ನಾವು ಹೊಡೆದಾಡ್ಬಿಡ್ತೀವಿ. ಈ ಸಲ ರಿಸಲ್ಟ್ ನ ಬಿಟ್ಕೊಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಗೊತ್ತು. ಯಾಕೋ ಬೇಜಾರಾಗಿದ್ಯಾ? ರಿಸಲ್ಟ್ ಬಂತಲ್ಲ ತುಂಬಾ ಬೇಜಾರಾಗಿದೆ ಕಣ. ಏನಾಯ್ತು? ಯಾವಾಗ್ಲೂ ಬಿ ಪ್ಲಸ್ ಅಂತ ಇದ್ದಲ್ಲ, ಈ ಸಲ ಎ ಪ್ಲಸ್ ಬಂದ್ಬಿಟ್ಟಿದೆ ಕಣ. ಕಂಗ್ರಾಟ್ಸ್ ಮಗ, FCD. ಥ್ಯಾಂಕ್ ಯು. ಯಾಕರು ಬೇಜಾರಾಗಿದ್ಯಾ? ಬೇಜಾರು ಏನಿಲ್ಲ ಬಿಡು. ನೀನ್ ನೋಡಿದ್ರೆ ಬೇಜಾರಾಗ್ತಾ ಇದೆ ಅನ್ಸುತ್ತೆ. ಏನ್ ಟೆನ್ಷನ್ ತಗೊಂಬೇಡ ಗುರು. ಟಾಪರು ಫಸ್ಟ್ ರ್ಯಾಂಕ್ ಅನ್ನೋದು ಟೆಂಪರರಿ ಅಷ್ಟೇ. ಟಾಪರು ಫಸ್ಟ್ ರ್ಯಾಂಕ್ ಅನ್ನೋದು ಟೆಂಪರರಿ ಅಷ್ಟೇ. ನೀನೇನ್ ಟೆನ್ಷನ್ ತಗೊಂಬೇಡ. ಟಾಪರು ಫಸ್ಟ್ ರ್ಯಾಂಕ್ ಅನ್ನೋದು ಚೆನ್ನಾಗಿ ಓದೋರ್ಗೆ ಅಷ್ಟೇ. ಅಂದ್ರೆ ಜಾಸ್ತಿ ಮಾರ್ಕ್ಸ್ ತಗೊಂಡವ್ರಿಗೆ 4-5 ತಿಂಗಳು ಮನಸ್ಸಿಗೆ ಸಂತೋಷ ಆಗ್ಲಿ ಅಂತೇಳಿ ಅವ್ರ ಮನಸ್ಸಿಗೆ ಸಂತೋಷ ಪಡಿಸೋಕೆ ಹೇಳ್ತಾರೆ ಅಷ್ಟೇ. ಈ ವರ್ಡ್ ಯೂಸ್ ಮಾಡ್ತಾರೆ. ನಮ್ಮ ಫ್ರೆಂಡ್ಶಿಪ್ ಅಲ್ಲ ಟಾಪರು, ನಾನ್ ಟಾಪರು, ನೀನ್ ಲೂಸರು, ನೀನ್ ಟಾಪರು ಅನ್ನೋದು ಯಾವ್ದು ಯೂಸ್ ಮಾಡ್ಬಾರ್ದು. ನಮ್ಮ ಫ್ರೆಂಡ್ಶಿಪ್ ಅಲ್ಲೆಲ್ಲ ಇದೆಲ್ಲ ಕಾಮನ್. ಟಾಪರ್ ಅನ್ನೋದು ನೋಡೋ, ನಾನು ಟಾಪರ್ ಆಗಿದ್ದೀನಿ, ನಾನೇನು ಸಂತೋಷ ಪಡ್ತಾ ಇಲ್ಲ, ಭಯ ಆಗ್ತೈತೆ ಮುಂದೆ ಹೆಂಗಪ್ಪ ಅಂತೇಳಿ. ನಿನ್ಗೇನೇನು ಖುಷಿ ಆಗಿದ್ರೆ ನೀನೇ ಟಾಪರ್ ಅನ್ಕೋ. ನಮ್ಮ ಫ್ರೆಂಡ್ಶಿಪ್ ಅಲ್ಲೆಲ್ಲ ಸಂತೋಷವಾಗಿರೋಣ ಬಾ. ಬಾರು ಗುರುರಾಜ್, ನಂದು FCD ಬಂದಿದೆ. ನಂದು ನನ್ನ ಫ್ರೆಂಡ್ ಏನ ನಿನ್ FCD ಬಂದ್ರೆ ನಾನ್ ಬಂದ್ ಪಾರ್ಟಿ ಕೊಡಿಸ್ಬೇಕಾ? ಏಯ್ ನನ್ ಕಣ್ ಮುಂದೆ ನಿಂತ್ಕೊಳ, ಸುಮ್ನೆ ರೈಟ್ ಹೇಳ್ತಾ ಇದ್ದಾರೆ. ಬಜೆಟ್ ಕಡಿಮೆ ಇರ್ಬೇಕು. ಇರ್ಲಿ, ನಿನ್ನ ಹತ್ರ ಬಜೆಟ್ ಕಡಿಮೆ ಇರ್ಬೇಕು. ನನ್ಗೆ ಒಬ್ಳಿಗೆ ಪಾರ್ಟಿ ಕೊಡಿಸ್ಬಾ. ಏನ? ಏಯ್ ನಮ್ ಮುಂದೆ ನೆಡ್ದಾಡ ATM ಅನ್ಕೊಂಡಿದ್ಯಾ? ನೀವ್ ಕೇಳ್ದಾಗೆಲ್ಲ ಬಂದ್ ದುಡ್ಡು ಸುರಿಯೋಕೆ. ಏಯ್ ನೀವಂತರ ಮ್ಯಾಗ್ನೆಟ್ ಇದ್ದಂಗೆ ನಮ್ಮಲ್ಲಿರೋ ನೆಮ್ಮದಿನೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ನನ್ ಸವಾಗ್ಲವಾಗ ಹೇಳ್ತಿರುತ್ತೆ, ಜುಟ್ ಕದಸ ಹುಡುಗಿ ನಾ ಮೀಸೆ ಮಾಡ್ಸ ಹುಡುಗರು ನಂಬೇಡ ಅಂತ. ಆದ್ರೂ ಅದೇ ಆಳ ನಿಮ್ ಮನ್ಸು ಈಕೊಂಡು ನಿಮ್ಗೆ ನಂಬಿಡುತ್ತೆ. ಇವತ್ತಿಂದ ಪ್ರತಿಜ್ಞೆ ಮಾಡ್ತೀನಿ, ನಾನು ಯಾರಿಗೂ ಅಟ್ರಾಕ್ಟ್ ಆಗಲ್ಲ, ರೈಟ್ ಹೇಳ್ತಾ ಇರು. ಮಚ್ಚ ಇವಾಗ ಅವೆಲ್ಲ ಯಾಕ? ಬಚ್ಚನ್ ಫಿಲ್ಮ್ ರಿಲೀಸ್ ಆಗೈತೆ, 9 ಗಂಟೆ ಆಗೈತೆ, ಸೆಕೆಂಡ್ ಶೋ ಸ್ಟಾರ್ಟ್ ಆಗುತ್ತೆ. ಮನುಗ್ ಟಿಕೆಟ್ ತೆಗ್ದವನೆ ಅನಿಲ್ ರಾಜ್ ಅವಾಗ್ಲೇ ಇಂಟರ್ವ್ಯೂ ಅಲ್ಲಿ ಕೊಡ್ಸಕ್ ರೆಡಿ ಆಗೋನ್. ಹೋಗನ್ ಬರ್ರು.